ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ನೋಡಿದ್ದಾರೆ. ಇವರ ಮಂತ್ರಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂಥದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ, ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನು ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತಲ್ಲಿ ಆ ಸೂರತ್ ಮಹಾನಗರ ಪಾಲಿಕೆ ಇದೆ, ಇಲ್ಲಿ ಮಾತಾಡಿ ಕರ್ನಾಟಕ ಅಲ್ಲ, ಅದನ್ನು ಕೂಡ ಯಾವ ಸರ್ಕಾರ ಇತ್ತು? ಆಮೇಲೆ ಕೇಂದ್ರದಲ್ಲಿ ಅಶೋಕ್ ಸರ್ ಆಕ್ಟ್ ಬಗ್ಗೆ 10 ವರ್ಷದಿಂದ ಬ್ರಿಟಿಷರ್ ಕಾಲದ್ದು ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ದ್ವಾರಕೆ, ಕೃಷ್ಣನ ದ್ವಾರಕೆ ಇದೆ ಅಲ್ಲೇ, ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು, ಕೃಷ್ಣನ ದ್ವಾರಕೆ, ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5000 ವರ್ಷ ಇತಿಹಾಸ ಇರೋ ಕೃಷ್ಣನ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು. ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರು ಇದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು. ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು, ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇದೆಲ್ಲ ಕೊಟ್ಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಲ್ಲೂ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡೋಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು. ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ರೈತರಿಗೆ ಆಗೋಯ್ತು. ಉಳಿಯೋನೇ ಒಡಿಯ, ಉಳಿಯೋನೇ ಉಳಿಯೋನೇ ಅಲ್ಲ, ಉಳುವವನೇ ಒಡಿಯ ಅಂತ ಹೇಳಿದ. ಉಳಿಯೋನೇ ಅಲ್ಲಪ್ಪ, ಉಳುವವನೇ ಭೂಮಿಯ ಒಡೆಯ. ಹೇಳಿ ನೀವು, ಉಳುವವನೇ ಒಡೆಯ. ಪರಮೇಶ್ವರ್ ಯಾಕೆ ನಿಂತು ಉಳಿ ಇಂಡೋರಲ್ಲ. ಸರಿ ಆಯ್ತು, ಇದು ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನು ವ್ಯತ್ಯಾಸ ಇಲ್ಲ ಅಂತ ಬಂತು. ಈಗೇನಾಯ್ತು, ಅದು ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್, ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ ಹಿಂದೆ ಆಗಿದೆ, 30 ವರ್ಷ ಅದಾದ್ಮೇಲೆ 30 ವರ್ಷದ ಹಿಂದೆ ನಿಮ್ದೇ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತಾರೆ. ಏನಂತ ಹೇಳ್ತೀರಾ, ರಿಪೀಟ್ ಮಾಡಬೇಕು, ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ ಆದೇಶ 2019 ಬಿಜೆಪಿ ಸರ್ಕಾರ ಇತ್ತು, ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ, ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಹೇಳಿದ್ನಲ್ಲ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇದೇ ವಿಚಾರವಾಗಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ. ಇವಾಗ ಹೇಳಿದ್ರಲ್ಲ ಅವರು, ನಾವೇನಂಗೆ ಮಾಡಲ್ಲ, ಏನು ಜಮೀರ್ ಅಹಮದ್ ಅವಾಗೆ ಮಾತಾಡ್ದಾಗ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನೀವು ಏನು ಬೇಕೋ ಹೇಳಿ, ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ. ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು. ನೋಡಿ ನಾನು ತೋರಿಸ್ತೀನಿ. ಈಗ ಶ್ರೀರಂಗಪಟ್ಟಣ ಸರ್ವೆ ನಂಬರ್ 74, ಸರ್ವೆ ನಂಬರ್ 74, 6 ಗುಂಟೆ ಜಾಗ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂತ ಕರೀತಾರಲ್ಲಿ. ಚಿಕ್ಕಮ್ಮನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಅಲ್ಲಿ ನಾನೇ ಹೋಗಿದ್ದೆ. ಅಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬನೂ ಇಲ್ಲ. ಇದು ಎಲ್ಲಿದೆ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಆ ಗದ್ದೆಗಳು ಪೂರ್ತಿ ಗದ್ದೆ ಇದೆ.